ಒಂದು ನಿಮಿಷ ರೀ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಮೃತ ಅವ್ರಿಗೆ ಏನಾಯ್ತು ನಿಮ್ಗೆ? ಅಮ್ಮ ಅಮ್ಮ ಏನಾಯ್ತು ಪುಟ್ಟ? ಏನಾಯ್ತು? ಕೈ ಮೇಲೆಲ್ಲ ಇಷ್ಟೊಂದು ಗುಳಿಗಳೆದ್ದಿದೆ. ಅಮ್ಮ ಮೃತ ಅವ್ರಿಗೆ ಏನಾಯ್ತು ನಿಮ್ಗೆ? ಏನ್ ಮಾಡ್ಕೊಂಡ್ರಿ? ನಾನು ಹೇಳಿಲ್ವಾ ಅಮ್ಮಗೇನೋ ಆಗಿರುತ್ತೆ ಅಂತ? ಅವಳು ಅಳ್ತಿರೋದು ನನ್ನಿಂದ ಕೇಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಈಗಲೇ ಅಮ್ಮ ಹತ್ರ ಹೋಗ್ತೇನೆ. ಅತ್ತೆ, ಅಮೃತ ಅವ್ರಿಗೆ ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ವಿಚಾರಿಸ್ಬಿಟ್ಟು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಮೊದಲು ಫೋನ್ ಕೊಡಿ, ನಾನು ಅವಳ ಹತ್ರ ಮಾತಾಡ್ಬೇಕು. ಅತ್ತೆ ಪ್ಲೀಸ್, ನಾನು ವಿಚಾರಿಸ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ನೀವು ಸ್ವಲ್ಪ ಆರಾಮಾಗಿರಿ. ಅಮ್ಮ ಅಯ್ಯೋ, ಏನೇ ವಿಮ್ಲಾ, ಅಮ್ಮ ಕೈಯಲ್ಲೆಲ್ಲ ಎಷ್ಟು ಕೆಂಪು ಕೆಂಪು ಗುಳ್ಳೆ ಆಗಿದೆ. ವಿಮ್ಲಾ, ನನ್ಗೇನೋ ಭಯ ಆಗ್ತಿದೆ ಕಣೆ. ನನ್ಗನ್ಸುತ್ತೆ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಅಮ್ಮಗ್ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ. ವಿಮ್ಲಾ, ಅವಳ ಕುತ್ತಿಗೆ ಹತ್ರ ಕೆಂಪುಗೇನೋ ಮಾರ್ಕ್ ಆಗಿತ್ತು ತಾನೆ. ಅಯ್ಯೋ ದೇವ್ರೆ, ಅವ್ರ ಮನೆಯವರೆಲ್ಲ ಅವಳಿಗೆ ಕುತ್ತಿಗೆ ಹಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಣೆ. ಇಲ್ಲ ಅಕ್ಕ, ಇಲ್ಲ. ಅಮ್ಮ ಎಲ್ಲ ಬಿಸಿಲಲ್ಲಿ ಓಡಾಡಿರ್ಬೇಕು. ಅವಳಿಗೆ ಬಿಸಿಲು ಆಗಲ್ಲ ಅಕ್ಕ. ಬಿಸಿಲಿಗೆ ಹೋದ್ರೆ ಅವಳಿಗೊಂಥರ ಮೈಯೆಲ್ಲ ಅಲರ್ಜಿ ತರ ಅಷ್ಟೇ. ಇಲ್ಲ ಅಕ್ಕ, ನಾನು ಈಗಲೇ ಅಮ್ಮ ಹತ್ರ ಹೋಗ್ಬೇಕು. ನಾನು ಹೋಗ್ತೇನೆ. ಅಮ್ಮಗೆ ಏನಾಗಿದೆ ಏನು? ಅಮ್ಮ, ದೊಡ್ಡಮ್ಮಯ್ಯ ಕಳ್ತಾ ಇದ್ದಾರೆ. ಶೋಭಿ, ಆದಿ, ಈ ಕರ್ಚಿಫು ಮತ್ತೆ ಗಿಫ್ಟ್ ಬಾಕ್ಸ್ ನ ಯಾರೋ ಕೊಟ್ಟಿದ್ದು? ಅದೆಲ್ಲ ನಿನ್ಗೆ ಯಾಕೆ? ಸುಮ್ನೆ ಅದೆಲ್ಲಿತ್ತು ಅಲ್ಲೇ ಇಡು. ಇವನ್ ಯಾಕೆ ಕೇಳ್ಬೇಕು? ಹೇಗಿದ್ರು ಈ ಗಿಫ್ಟ್ ಬಾಕ್ಸ್ ನಮ್ಮಿಬ್ಬರಿಗೂ ಸೇರಿ ಅಂತಾನೆ ಕೊಟ್ಟಿರೋದು. ನಾನೇ ನೋಡ್ತೀನಿ. ಯಾಕೋ ಈ ಮನೆ ಮಕ್ಕಳು ಹಣೆ ಬಾರನೇ ಸರಿ ಇಲ್ಲ ಅನ್ಸುತ್ತೆ ಅಮ್ಮ. ಶೋಭಿ, ಏನ್ ಹೇಳ್ತಿದ್ಯಾ? ಏನು ಅಂತ ಹೇಳೋದು ದೊಡ್ಡಮ್ಮ. ಅಲ್ಲಿ ಅಮ್ಮ ಒಂಥರ ನರಳ್ತಿದ್ದಾಳೆ. ಇಲ್ಲಿ ಆ ಲಕ್ಷ್ಮಿ ಆದಿ ಕೈಯಲ್ಲಿ ಎಲ್ಲಾ ಕೆಲ್ಸನೂ ಮಾಡಿಸಿದಾಳೆ ಗೊತ್ತಾ. ಬನ್ನಿ, ನೀವೇ ನಿಮ್ ಕಣ್ಣಾರೆ ನೋಡಿ. ಆದಿ ಹತ್ರ ಕೆಲಸ ಮಾಡಿಸ್ತಿದ್ದಾಳ? ನಾನ್ ಹೋಗಿ ನೋಡ್ತೀನಿ. ನೋಡಿದ್ಯೇನೆ ವಿಮಲಾ, ಹೇಗೆ ತಾನು ತರಿಸಿರೋ ಗಿಫ್ಟನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಓಪನ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ನಿನ್ ಮಗನ್ ನೋಡು, ಈ ಮನೆ ಆಳ್ತರ ಬಾತ್ರೂಮ್ ತೊಳ್ಕೊಂಡು ಕೂತಿದ್ದಾನೆ. ಇದ್ರಲ್ಲೇ ಅರ್ಥ ಆಗತ್ತೆ ಇವಳು ನಿನ್ ಮಗನ್ನ ಯಾವ ಪರಿಸ್ಥಿತಿನಲ್ಲಿ ನೋಡ್ಕೊಳ್ತಿದ್ದಾಳೆ ಅಂತ. ನೀನು ನಿಮ್ ಮನೆಯವ್ರು ಸೇರ್ಕೊಂಡು ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ ತರ ಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡಿ. ಮಾವ ಆದಿ ವಿಷಯದಲ್ಲಿ ನಡ್ಕೊಂಡಿದ್ ರೀತಿ ನೋಡಿ ಸುಧಾರಿಸ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಮಗನ್ಗೆ ಟಾರ್ಚರ್ ಕೊಡ್ತಾ ಇದೀಯಾ? ಇಲ್ಲ, ನೀನ್ ಸುಧಾರಿಸೋ ಯಾವ ಲಕ್ಷಣನೂ ನನಗೆ ಕಾಣಿಸ್ತಾ ಇಲ್ಲ. ನಿನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೆ ತಪ್ಪಾಯ್ತು. ನೀನ್ ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ಇರ್ಕೂಡ್ದು. ಈಗಲೇ ಮನೆ ಬಿಟ್ಟು ತೊಲ್ಗೋ ಅಂದೆ.
ಅಮ್ಮ, ಇದರಲ್ಲಿ ಲಕ್ಷ್ಮಿದೇನು ತಪ್ಪಿಲ್ಲ ಅಮ್ಮ. ಕಾಲೇಜಲ್ಲಿ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೋತಾರೆ ಅಂತ ನಾವು ಚಾಲೆಂಜ್ ಮಾಡಿದ್ವಿ. ಯಾರು ಸೋಲ್ತಾರೋ ಅವ್ರು ಗೆದ್ದವ್ರ ಮಾತನ್ನ ಕೇಳಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅದಕ್ಕೆ ಇವತ್ತೊಂದಿನ ನಾನು ಅವಳು ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು. ಇದ್ರಲ್ಲಿ ಅವಳದೇನಮ್ಮ ತಪ್ಪಿದೆ? ಪರವಾಗಿಲ್ಲ ಕಣೆ, ನನ್ನ ಮಗನ್ನ ನನ್ನ ವಿರುದ್ಧನೇ ಎತ್ತು ಕಟ್ತಾ ಇದೆಯಾ? ಅಮ್ಮ ಹಾಗೆಲ್ಲ ಏನು ಇಲ್ಲ ಅಮ್ಮ. ನೀನ್ ತಪ್ಪು ತಿಳ್ಕೊತಾ ಇದೀಯಾ? ನಾನು ತಪ್ಪು ತಿಳ್ಕೊತಿಲ್ಲ ಆದಿ. ಇವಳು ಹೇಳ್ತಾರೋ ಎಲ್ಲ ಕೆಲಸನೂ ನೀನು ಮಾಡ್ತಿದ್ಯಾ ಅಂದ್ರೆ ಇನ್ನೆಷ್ಟು ಚೆನ್ನಾಗಿ ಇವಳು ನಿನ್ ಬ್ರೈನ್ ವಾಶ್ ಮಾಡಿರ್ಬೇಕು. ಒಟ್ನಲ್ಲಿ ಇವಳಿಂದ ಇವಳ ಮನೆಯವರಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಅಮ್ಮ ಅಮ್ಮ ಅದೇ ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಕಣೋ. ಪಾಪ ಅಮ್ಮಗ ಆ ಥರ ಆಗಿದೆ ಅಂತ ವಿಮಲಾ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಇವಳ ಪರ ಮಾತಾಡಿ ವಿಮಲನ್ಗೆ ಇನ್ನೂ ನೋವು ಕೊಟ್ಬಿಟ್ಟಿಯಲ್ಲೋ. ಅಮ್ಮಗೇನಾಯ್ತು? ಅಮ್ಮ